ಮಂಡ್ಯ ವಿದ್ಯಾರ್ಥಿಗಳಿಗೆ ಕಾವ್ಯಗಳ ಬಗ್ಗೆ ಅಭಿಮಾನ ಜಾಗೃತಿ ಮೂಡಿಸುವ ಸಲುವಾಗಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ಬೆಂಗಳೂರು ಮಂಡ್ಯ ಜಿಲ್ಲಾ ಘಟಕ ಮತ್ತು ಡ್ಯಾಫೋಡಿಲ್ಸ್ ಶಿಕ್ಷಣ ಸಂಸ್ಥೆ ನೆಹರು ನಗರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಕಲಾಪೋಷಕ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷ ಎಂ ವಿನಯಕುಮಾರ್ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡ್ಯಾಫೋಡಿಲ್ಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಗಮಕಿ ವಿ. ಸುಜಾತಾ ಕೃಷ್ಣ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ನಂದೀಶ್, ಖ್ಯಾತ ಸಾಹಿತಿ ಡಾ ಪ್ರದೀಪ್ ಕುಮಾರ್ ಹೆಬ್ರಿ, ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ನಯನ ಭಾಗವಹಿಸಿದರು. ಗಮಕ ಕಾರ್ಯಕ್ರಮದಲ್ಲಿ ಮಂಕುತಿಮ್ಮನ ಕಗ್ಗ ಹಾಗೂ ವೀರಲವ ಕಾವ್ಯ ಭಾಗವನ್ನು ಖ್ಯಾತ ಹಿರಿಯ ಗಮಕಿ ಕಲಾಶ್ರೀ ಸಿ. ಪಿ. ವಿದ್ಯಾಶಂಕರ್ ವಾಚಿಸಿ ಅದರ ವ್ಯಾಖ್ಯಾನವನ್ನು ಖ್ಯಾತ ವ್ಯಾಖ್ಯಾನಕಾರ ಡಾ ಎಸ್. ಶ್ರೀನಿವಾಸ ಶೆಟ್ಟಿ ನೀಡಿದರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವಿಗೆ ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಏನು ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಹೇಳಿ ಸಲ ಎಲ್ಲರೊಳಗೊಂದಾಗು. ಇದು ಯಾರು? ಡಿ.ವಿ.ಜಿ ಅಲ್ವಾ? ಗುಂಡಪ್ಪನವರು. ಈ ದಿನ ಗಮಕ ವಾಚನವನ್ನು ಏರ್ಪಡಿಸಿದೆ. ಈಗ ನಮ್ಮ ಶ್ರೀನಿವಾಸ ಸರ್ ಇರಬೇಕಾದ್ರೆ ನಾನು ಗಮಕ ವಾಚನ ಇದ್ರ ಬಗ್ಗೆ ತುಂಬ ಡೀಪಾಗಿ ಮಾತಾಡೋದು ಸೂಕ್ತ ಅಲ್ಲ, ಯಾಕಂದರೆ ಜ್ಞಾನಿಗಳಿದ್ದಾರೆ ಮಾತಾಡ್ತಾರೆ. ನಾನು ಸುಮ್ಮನೆ ಜನರಲ್ ಆಗಿ ಮಾತಾಡ್ತೇನೆ. ಮಕ್ಕಳ, ನಾನು ಒಂದು ಸಂಸ್ಥೆ ಶುರು ಮಾಡಿದ್ದೆ, ಗೊತ್ತಾ? ಆ ಸಂಸ್ಥೆ ಹೆಸರೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಗೊತ್ತಾ ಸಂಸ್ಥೆ ಹೆಸರೇ? ಯಾಕೆ ನಾನು ಆ ಸಂಸ್ಥೆಗೆ ಹೆಸರು ನೋಡಿದ್ರಲ್ಲ, ತುಂಬ ದೇವರ ಹೆಸರು ಇಟ್ಕೊಂಡು ಅಥವಾ ಇನ್ನೊಂದು ಹೆಸರು ಇಟ್ಕೊಂಡು ಸಂಸ್ಥೆ ಪ್ರಾರಂಭ ಮಾಡಿಲ್ಲ. ಕೇಳ್ಕೋಬೇಕಲ್ಲ, ಯಾಕೆ ನಾವು ಎಲ್ಲರೊಳಗೊಂದಾಗು ಅನ್ನೋ ಹೆಸರಿಟ್ಟಿದ್ದೀನಿ. ನಾನು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಏನು ಸರ್ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಒಂದಷ್ಟು ಪುಸ್ತಕಗಳು ಓದ್ತಾರೆ, ಸಾಹಿತ್ಯಗಳನ್ನ ಪಠ್ಯೇತರ ಅಂದರೆ ನಮ್ಮ ಸಿಲೆಬಸ್ ನಮ್ಮ ಮೀರಿದಂಥ ಒಂದಷ್ಟು ಪುಸ್ತಕಗಳನ್ನ ಓದ್ತಾರೆ. ಅದರಲ್ಲಿ ಕುವೆಂಪು ಸಾಹಿತ್ಯಗಳು, ಡಿ.ವಿ.ಜಿ ಒಂದಷ್ಟು ಸಾಹಿತ್ಯಗಳು ಇದೆಲ್ಲ ಓದ್ತಾ ಇದ್ದಾರೆ. ನನಗೆ ತುಂಬ ಸಂಸ್ಥೆಗಳು, ಎಲ್ಲ ಸಂಸ್ಥೆಗಳು ಇತ್ತು, ಕಾಣ್ತಾ ಇತ್ತು. ವೃದ್ಧಾಶ್ರಮ ತುಂಬ ಇದೆ ಅಲ್ವಾ? ವೃದ್ಧಾಶ್ರಮ, ಅನಾಥಾಶ್ರಮಗಳು ತುಂಬ ಇದೆ, ಜಾತಿಯ ಸಂಘಗಳು ತುಂಬ ಇದೆ, ಧರ್ಮದ ಸಂಘಗಳು ತುಂಬ ಇದೆ. ಆದರೆ ನನಗೆ ಒಂದು ಸಂಸ್ಥೆ ಕೊರತೆ ಅಂತ ಅನಿಸ್ತು. ಅದೇನು ಅಂದರೆ ನಾವೆಲ್ಲರೂ ಒಂದೇ ಅಂತ ಹೇಳೋ ಯಾವ ಸಂಸ್ಥೆನೂ ನಾನು ಕಂಡಿಲ್ಲ. ಅದು ನನಗೆ ಗ್ಯಾಪ್ ಅಂತ ಅನಿಸ್ತು. ಯಾಕೆ ಜಾತಿ ಸಂಸ್ಥೆಗಳು, ಧರ್ಮ ಸಂಸ್ಥೆಗಳು ಅಥವಾ ವೃದ್ಧಾಶ್ರಮಗಳು ಇವೆಲ್ಲ ಹೆಚ್ಚಿಗೆ ಆಗ್ತದೆ? ಮನುಷ್ಯನಿಗೆ ಬೇಕಾಗಿರೋದು ಮೂಲವಾಗಿ ನಾವೆಲ್ಲರೂ ಒಂದೇ ಅನ್ನೋದು. ಆ ಕಾರಣಕ್ಕೋಸ್ಕರ ನನಗೆ ಈ ಹೇಳೋದ್ರಲ್ಲಿ ಹುಲ್ಲಾಗು ಬೆಟ್ಟದಲ್ಲಿ ಇದು ನಾನು ತುಂಬಾ ಕೇಳ್ತಾ ಇದ್ದೆ. ಯಾಕಂದ್ರೆ ಮಂಡ್ಯಗೆ ಶ್ರೀನಿವಾಸ ಸರ್, ನಮ್ಮ ಬ್ರಹ್ಮಾನಂದ ಸ್ವಾಮೀಜಿ ಬರ್ತಾರೆ. ಬಹಳ ಅದ್ಭುತವಾಗಿ